ಇಲೆಕ್ಟ್ರೋನ್ ಲೋನ್ ಇವತ್ತು ಪಬ್ಲಿಷ್ ಆಗಿದೆ. ಎಲ್ಲ BLOs ಅವರು ಪುರಿ ಮತ್ತೆ ತಹಸೀಲ್ ಆಫೀಸಲ್ಲಿ, ಗ್ರಾಮ ಪಂಚಾಯತಲ್ಲಿ, ಇಂದು BC ಆಫೀಸಲ್ಲಿ ಎಲ್ಲಿ ಇಲೆಕ್ಷನ್ ಕಮಿಷನ್ ಗೈಡೆನ್ಸ್ ಪ್ರಕಾರ ಪಬ್ಲಿಷ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಇದೆ. ಅದು ಪ್ರಕಾರ ಎಲ್ಲ ಕಡೆ ಇದು ಪಬ್ಲಿಷ್ ಆಗಿದೆ. ಸೊ ನಮ್ಮ ಯಾದಗಿರಿ ಜಿಲ್ಲೆಗೆ ನೋಡಿದಾಗ ಟೋಟಲ್ ನಮ್ಮ ಕಡೆ ಇರೋದು 1134 ಪಾರ್ಟ್ಸ್ ಅಂದ್ರೆ BLOs. 1134 BLOs. ಸೊ ಆ ಕಡೆ ನಮ್ದು ಟೋಟಲ್ ನಂಬರ್ ಆಫ್ ಇಲೆಕ್ಟರ್ಸ್ ಯಾವಾಗ SR ಸ್ಟಾರ್ಟ್ ಆಗಿದೆ ಆವಾಗ ಇತ್ತು 10,53,236. Enumeration forms is 8,64,003. ಇದು 82.03% ಇದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದು ಟೋಟಲ್ ASDDU ಅಂದ್ರೆ absent, shifted, dead, duplicate and others 17.97% ಆಗಿದೆ ನಮ್ಮದು ಜಿಲ್ಲೆಯಲ್ಲಿ. ಆ ಕಡೆ ಡೆಡ್ ವೋಟರ್ಸ್ 29,226, permanently shifted 1,16,937, already enrolled ಅಂದ್ರೆ duplicate 22,507, absent 17,003 and others 3,457. So total uncollectable enumeration forms is 1,89,233. Okay. ಸೊ ಈ ಕಡೆ ನಾವು ತಾಲೂಕುವಾರು ನೋಡಿದಾಗ ವಿಡಿಯೋಲ್ಲಿ ಪರ್ಸೆಂಟೇಜ್ ಹೇಳ್ತೀನಿ ನಾನು. 16.27% ಶುರಾಪುರಲ್ಲಿ, 18.49% ಶಹಾಪುರಲ್ಲಿ, 19.96% ಯಾದಗಿರಲ್ಲಿ, ಗುರುಮಿಟ್ಕಲಲ್ಲಿ 22.52%, ವಡಗೇರಲ್ಲಿ 15.34% ಮತ್ತೆ ಹುಣಸಗಿಯಲ್ಲಿ 13.9%. ಅದು ಟೋಟಲ್ ASDDU ಪರ್ಸೆಂಟೇಜ್ ನಮಗೆ ಸಿಕ್ಕಿತ್ತು. ಸೊ ಕೆಲವು ತಾಲೂಕಲ್ಲಿ ಜಾಸ್ತಿ ಎಲ್ಲಿ ಮೈಗ್ರೇಷನ್ ಇದೆ ಅಥವಾ ಎಲ್ಲಿ EF ಜಾಸ್ತಿ ನಮ್ಮ ಕಡೆ ವಾಪಸ್ ಬಂದಿಲ್ಲ ಅದು ಗೊತ್ತಾಗ್ತದೆ. ಇದು ಮ್ಯಾಪಿಂಗ್ ಪ್ರೊಸೆಸ್ ನಮ್ದು BLOs SIR ಮುಂಚೆ 3 ತಿಂಗಳು ಮುಂಚೆ ಬಿಫೋರ್ SIR 3 ತಿಂಗಳು ಮುಂಚೆ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮ್ ಅಲ್ಲಿ ನಮ್ದು ನೋ ಮ್ಯಾಪಿಂಗ್ ಪರ್ಸೆಂಟೇಜ್ 3% ಇತ್ತು. ಸೊ ಅದು SIR ಪ್ರೊಸೆಸ್ ಅಲ್ಲಿ ಕಡಿಮೆ ಆದಾಗ ಇಟ್ ವಾಸ್ ಅರೌಂಡ್ 46,000 SIR ಸ್ಟಾರ್ಟ್ ಮಾಡಿದಾಗ. ಅದು ಕಡಿಮೆ ಆದಾಗ ಈಗ ಟೋಟಲ್ 12,264 ನೋ ಮ್ಯಾಪಿಂಗ್ ಕೇಸಸ್ ನಮ್ಮ ಕಡೆ ಇದೆ. ಓಕೆ. ಸೊ ನೋ ಮ್ಯಾಪಿಂಗ್ ಅಂದ್ರೆ ಅವರು ವೋಟರ್ ಲಿಸ್ಟ್ಗೆ ಅವ್ರ ಹೆಸರಿತ್ತು ಬಟ್ ಅವರು ಸಿಗ್ಲಿಲ್ಲ. ಓಕೆ, ಮ್ಯಾಪ್ ಮಾಡಕ್ಕಾಗ್ಲಿಲ್ಲ ಎಲ್ಲಿದ್ದಾರೆ ನೋ ಮ್ಯಾಪಿಂಗ್ ಕೂಡ. ತಾಲೂಕುವಾರು ನೋಡಿದಾಗ ನಮ್ಮ ಕಡೆ ಶೋರಾಪುರಲ್ಲಿ 1,325, ಶಹಾಪುರಲ್ಲಿ 1,726, ಯಾದಗಿರಲ್ಲಿ 5,900, ಗುರುಮಿಟ್ಕಲ್ಲಿ 968, ವಡಗೇರಲ್ಲಿ 833 ಮತ್ತೆ ಹುಣಸಗಿಯಲ್ಲಿ 1,511. ಇದು ನೋ ಮ್ಯಾಪಿಂಗ್ ಇದೆ. ಸೊ ಈ ಕಡೆ ಸ್ವಲ್ಪ ನಮ್ಗೆ ಇದು ಪ್ಯಾಟರ್ನ್ ಕಾಣ್ತಾ ಇದೆ. ನಮ್ಮ ಕಡೆ ಯಾದಗಿರಿ ಸಿಟಿಯಲ್ಲಿ ಸ್ವಲ್ಪ ಜಾಸ್ತಿ ನೋ ಮ್ಯಾಪಿಂಗ್ ಇರೋದು, ರೂಲ್ ಏರಿಯಾಗೆ ಅದು ತುಂಬಾ ಕಡಿಮೆ ಆಗಿದೆ. ನೀವು ನೋಡಿದ ಪ್ರಕಾರ ವಡಗೇರಲ್ಲಿ ಬರೀ 833 ನೋ ಮ್ಯಾಪಿಂಗ್ ಆಗಿದೆ. ಸೊ ಈಗ ನಮ್ಮ ಕಡೆ ಥರ್ಡ್ ಪಾಯಿಂಟ್ ಇಸ್ ಅನೋಮಲೀಸ್. ಅನೋಮಲೀಸ್ ಅಂದ್ರೆ ಏನು? ಯಾರು 8 lakh ಪ್ಲಸ್ ವೋಟರ್ಸ್ ನಮ್ಮ ಕಡೆ ಈಗ ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ, ಅವರು ಈ ಡಿಜಿಟಲೈಸೇಷನ್ ಮಾಡಿದಾಗ ಕೆಲವು ಅನೋಮಲೀಸ್ ಸಾಫ್ಟ್ವೇರ್ ಇಂದ ಡಿಟೆಕ್ಟ್ ಆಗಿದೆ. ಅನೋಮಲೀಸ್ ಅಂದ್ರೆ ಏನು? ಅವರು ಹೆಸರು ಶ್ರೀಧರ ಅಂತ ಇದೆ ಅಥವಾ ಬೇರೆ ಯಾವುದು ಸ್ಪೆಲ್ಲಿಂಗ್ ವ್ಯತ್ಯಾಸ ಇದೆ, ಅದು ಪ್ರಕಾರದ್ದು ಅನೋಮಲೀಸ್. ಅಥವಾ ಮಕ್ಕಳ ಹೆಸರು ಮಕ್ಕಳು ಏಜ್ 20 ಇದೆ, ಫಾದರ್ದು ಏಜ್ 27 ಕಾಣ್ತಾ ಇದೆ. ಸೊ ಈ ಪ್ರಕಾರದ ಯಾವ್ದು ಲಾಜಿಕಲ್ ಪ್ರಾಬ್ಲಮ್ಸ್ ಇದೆ ಅದು ಎಲ್ಲ ಫ್ಲಾಗ್ ಮಾಡಿಕೊಂಡು ಟೋಟಲ್ ನಮ್ಮ ಕಡೆ ಅನೋಮಲೀಸ್ ಈಗ ಇರೋದು 42,798. ಓಕೆ. ಸೊ ಇದು 42,798 ಅದು ಯಾವಾಗ ನಾವು ಡಿಜಿಟಲೈಸೇಷನ್ ಕಂಪ್ಲೀಟ್ ಪ್ರೊಸೆಸ್ ಆಗಿತ್ತು ಅದು ತುಂಬಾ ಜಾಸ್ತಿ ಇತ್ತು. ರೀವೆರಿಫೈ ಮಾಡಿ ಅದು ಎಲ್ಲ ಪ್ರೊಸೆಸ್ ಮಾಡಿದಾಗ ಇದು 42,000 ವರೆಗೆ ಕಡಿಮೆ ಆಗಿದೆ.
ಇಟ್ ವಾಸ್ ಫಾರ್ ಹೈ ದನ್ 1,90,000 ಒಂದು ಟೈಮ್. ಅದು ಕೂಡ ಕಡಿಮೆ ಆಗಿದೆ. ಸೊ ನಮ್ದು BLOs have worked very hard to reduce the number of anomalies, number of no mapping cases. So ಈಗ anomalies plus no mapping ಅಂದ್ರೆ 42,798 plus 12,264. This total figure, roughly 55,000, will be the number of notices generated. In notices ನಾವು ಕೊಡ್ತೀವಿ ಈಗ. ಸೊ ನೋಟಿಸಸ್ ಕೊಡೋದು ಎರಡು ಕ್ಯಾಟಗರೀಸ್ಗೆ, ನೋ ಮ್ಯಾಪಿಂಗ್ ಕ್ಯಾಟಗರಿಗೆ ಒಂದು ಮತ್ತೆ ಅನೋಮಲಿ ಕ್ಯಾಟಗರಿಗೆ. ಸೊ ಅದು ನೋಟಿಸ್ ಇಶ್ಯೂ ಮಾಡೋದು ಕೆಲಸ EROs ಇದೆ. ಒಂದ್ ಕಡೆ 4 EROs ಇದ್ದಾರೆ, 4 ಕಾನ್ಸ್ಟಿಟ್ಯೂನ್ಸ್ ಇದೆ, ಅವ್ರ ಕಡೆ ಇದು ಕೆಲಸ ಇದೆ. ಸೊ ಅದು ಇವರು ನೋಟಿಸ್ ಜನರೇಟ್ ಮಾಡಿ ಯಾರಿಗೆ ನೋಟಿಸ್ ಜನರೇಟ್ ಆಗಿದೆ ಅವರಿಗೆ ಅವರು ನೋಟಿಸ್ ಯಾವುದು ಕಾರಣ ಮೇಲೆ ಜನರೇಟ್ ಆಗಿದೆ ಮತ್ತೆ ಅವರು ಯಾವಾಗ ಹಿಯರಿಂಗ್ಗೆ ಬರಬೇಕು, ಅದು ಟೈಮ್, ಡೇಟ್, ಸ್ಥಳ, ಅದು ಎಲ್ಲ ನೋಟಿಸ್ ಅಲ್ಲಿ ಇರುತ್ತೆ. ಮತ್ತೆ ಮಿನಿಮಮ್ 7 days ಟೈಮ್ ನಾವು ಅವರಿಗೆ ನೋಟಿಸ್ ಅಲ್ಲಿ ಕೊಡ್ತೀವಿ. ಸೊ ಯಾರಿಗೆ ನೋಟಿಸ್ ಇಶ್ಯೂ ಆಗಿದೆ ಅವರು ಅದು ಫಿಕ್ಸ್ಡ್ ಡೇಟ್ಗೆ, ಫಿಕ್ಸ್ಡ್ ಲೊಕೇಶನ್ಗೆ ಅವರು ಒಂದು AEROs ಇರ್ತಾರೆ, ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್. ಟೋಟಲ್ ನಮ್ದು ಜಿಲ್ಲೆಗೆ ಈಗ 67 ಇದು ಎಲೆಕ್ಟ್ರಾನಿಕ್ ಆಫೀಸರ್ಸ್ ಇದು ಆಗಿದೆ, ಫಿಕ್ಸ್ ಆಗಿದೆ. ಸೊ ನಮ್ಮ ಹೆಚ್ಚಿನ ಸ್ವಲ್ಪ ನಂಬರ್ ನಾವು ತಗೊಂಡಿದ್ದೀವಿ. ಸೊ ಅವರು ಇದು ಹಿಯರಿಂಗ್ ಮಾಡ್ತಾರೆ. ಹಿಯರಿಂಗ್ ಮಾಡಿಕೊಂಡು ಅವರು ಅವರಿಗಿಂತ ಡಾಕ್ಯುಮೆಂಟ್ಸ್ ತಗೊಳ್ತಾರೆ. ಸೊ 12 ಡಾಕ್ಯುಮೆಂಟ್ಸ್ ಏನು ಲಿಸ್ಟ್ ಇದೆ ಅದು ಕೂಡ ನಾವು ಸೇರಿಸಿದ್ದೀವಿ ಪ್ರೆಸ್ ನೋಟಲ್ಲಿ. ಅದು 12 ಡಾಕ್ಯುಮೆಂಟ್ಸ್ ಪೈಕಿ 3 ಡಾಕ್ಯುಮೆಂಟ್, ಆಧಾರ್ ಪ್ಲಸ್ 3 ಡಾಕ್ಯುಮೆಂಟ್ ಅವರು ಸಬ್ಮಿಟ್ ಮಾಡಿದ್ರೆ ಅದು ಹಿಯರಿಂಗ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಎಲ್ಲ ಹಿಯರಿಂಗ್ ಫಿನಿಶ್ ಮಾಡಿಕೊಂಡು ಆದ್ಮೇಲೆ ಅವರು ARO ಡಿಸಿಷನ್ ತಗೋತಾರೆ. EROಸ್ಗೆ ಅದು ಫಾರ್ವರ್ಡ್ ಮಾಡ್ತಾರೆ, ERO ಡಿಸಿಷನ್ ತಗೋತಾರೆ. ಓಕೆ, ERO ಡಿಸಿಷನ್ ಮೇಲೆ ಯಾರು ಒಬ್ರು ಅಬ್ಜೆಕ್ಷನ್ ಇದ್ರೆ ಅವರು ಫಸ್ಟ್ ಅಪೆಲೇಟ್ ಅಥಾರಿಟಿಗೆ ಅಪ್ಲೈ ಮಾಡ್ತಾರೆ, ದಟ್ ಈಸ್ DC ಆರ್ DU, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್. ಮತ್ತೆ ನಮ್ದು ಡಿಸಿಷನ್ ಮೇಲೆ ಯಾರಿಗೂ ಅಬ್ಜೆಕ್ಷನ್ ಇದ್ರೆ ಅವರು ಸೆಕೆಂಡ್ ಅಪೆಲೇಟ್ ಅಥಾರಿಟಿ CEO, ಚೀಫ್ ಎಲೆಕ್ಟರಲ್ ಆಫೀಸರ್ ಆಫ್ ದಿ ಸ್ಟೇಟ್, ಅವರಿಗೆ ಅಪೀಲ್ ಮಾಡಬಹುದು. ಸೊ ಈಗ ಮೊದಲನೇ ಇದು ಪಾಯಿಂಟ್ ಅಲ್ಲಿ ಹೇಳಿದಾಗ ನಾವು ಟೋಟಲ್ ಪೋಲಿಂಗ್ ಸ್ಟೇಷನ್ ನಮ್ಮ ಕಡೆ ಇರೋದು 1134. ಈಗ ಇದು ಎಲ್ಲ ಅಡಿಷನ್, ಸಬ್ಟ್ರಾಕ್ಷನ್ ಅದು ಎಲ್ಲ ಆಗಿ ನಮ್ಮ ಕಡೆ ಸ್ವಲ್ಪ ಪೋಲಿಂಗ್ ಸ್ಟೇಷನ್ ರ್ಯಾಷನಲೈಸೇಷನ್ ಆಗಿದೆ. ರ್ಯಾಷನಲೈಸೇಷನ್ ಅಂದ್ರೆ ಅರ್ಬನ್ ಏರಿಯಾದಲ್ಲಿ 1200, ಅರ್ಬನ್ ರೂಲ್ಸ್ 1200 ವೋಟರ್ಸ್ ಪರ್ ಪೋಲಿಂಗ್ ಬೂತ್. ಸೊ ಅದು ಪ್ರಕಾರ ರ್ಯಾಷನಲೈಸೇಷನ್ ಮಾಡಿದಾಗ ನಾವು 28 ಹೊಸ ಪೋಲಿಂಗ್ ಬೂತ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಈಗ ನಂಬರ್ ಆಫ್ ಪೋಲಿಂಗ್ ಬೂತ್ಸ್ ಯಾದಗಿರಲ್ಲಿ 1162 ಆಗುತ್ತೆ. 28 more polling booths will be created. ಸೊ ಅದು ಎಲ್ಲ ಮಾಹಿತಿ ನಾವು CEO ಆಫೀಸ್ಗೆ ಕಳಿಸಿದ್ದೀವಿ. ಆ ಕಡೆಯಿಂದ ಇದು ಅಪ್ರೂವ್ ಹಾಕೊಂಡು ಅವರು ಹೊಸ ಪೋಲಿಂಗ್ ಬೂತ್ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಅಡಿಷನಲ್ AROs ಏನ್ ನಮಗೆ ಕೊಟ್ಟಿದ್ದಾರೆ ಅವರು ಶೋರಾಪುರಲ್ಲಿ 21, ಶಹಾಪುರಲ್ಲಿ 14, ಯಾದಗಿರಲ್ಲಿ 17 ಮತ್ತೆ ಗುಲ್ಬರ್ಗದಲ್ಲಿ 15. ಟೋಟಲ್ 67 ಅಡಿಷನಲ್ AROs ನಮಗೆ ಕೊಟ್ಟಿದ್ದಾರೆ. ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ದಿ ಹಿಯರಿಂಗ್ಸ್. ಈಗ ನಮ್ದು ಬೇಸಿಕ್ ಮಾಹಿತಿ ಪ್ರಕಾರ ಪ್ರತಿ AROಗೆ ಮ್ಯಾಕ್ಸಿಮಮ್ 800 to 900 ಕೇಸಸ್ ಬರ್ತಾ ಇದೆ ಹಿಯರಿಂಗ್ಸ್ ಅಲ್ಲಿ. ಇಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಪ್ರಕಾರ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ 150 ಅವರು ಹಿಯರಿಂಗ್ ತಗೋಬಹುದು. ಬಟ್ ನಮ್ಮ ಕಡೆ ಟೈಮ್ ನಮ್ದು ನೋಡಿದಾಗ ಮತ್ತೆ ಟೋಟಲ್ ನಂಬರ್ ಆಫ್ ಇದು ನೋಡಿದಾಗ ನೋಟಿಸ್ ನೋಡಿದಾಗ ಒಂದು ದಿನ ಅಲ್ಲಿ 150 ಮಾಡೋದು ಬೇಕಾಗಿಲ್ಲ. ಸೊ ನಾವು ಅದು ಸ್ವಲ್ಪ ಕಡಿಮೆ ಇಡ್ತೀವಿ. ಸೊ ದಟ್ ಸರಿಯಾಗಿ ಹಿಯರಿಂಗ್ ಆಗಬೇಕು, ಸರಿಯಾಗಿ ಡಾಕ್ಯುಮೆಂಟ್ ಇದು ಕಲೆಕ್ಷನ್ ಆಗಬೇಕು, ಮತ್ತೆ ಸರಿಯಾಗಿ ಇದು ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು. ಸೊ ಇದು ಎಲ್ಲ ಪೀರಿಯಡ್ ಆದ್ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಕ್ಲೇಮ್ಸ್ ಮತ್ತೆ ಅಬ್ಜೆಕ್ಷನ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ 27th ಅಕ್ಟೋಬರ್ಗೆ ನಾವು ಫೈನಲ್ ರೋಲ್ ಪಬ್ಲಿಷ್ ಮಾಡ್ತೀವಿ. ಸೊ ಇದು ಕ್ಲೇಮ್ ಮತ್ತೆ ಅಬ್ಜೆಕ್ಷನ್ ಪೀರಿಯಡ್ ನಮ್ದು ಕಂಟಿನ್ಯೂ ಆಗುತ್ತೆ 22nd ಅಕ್ಟೋಬರ್ವರೆಗೆ. ಓಕೆ, ಇವತ್ತಿಂದ 22nd ಅಕ್ಟೋಬರ್ಗೆ ಇದು ಪೀರಿಯಡ್ ಕಂಟಿನ್ಯೂ ಆಗುತ್ತೆ.